ತ್ರಿವಿಧ ವಿಧ ಪ್ರಕಾರ ಮೂರು ಏನು ಅಂದರೆ ಮೂರು ವಿಧ ಪ್ರಕಾರ ಅಸತ್ಖ್ಯಾತಿಕಿ ರೀತಿ ಅಸತ್ಖ್ಯಾತಿವಾದಿಗಳದ ರೀತಿ ಅಂದರೆ ಪ್ರಕ್ರಿಯೆ. ಇನ್ನು ಮೊದಲು ಶೂನ್ಯವಾದಿಯ ರೀತಿಯಿಂದ ಅಸತ್ಖ್ಯಾತಿವಾದದ ಖಂಡನ. ಶೂನ್ಯವಾದಿದು ಮೊದಲ ಒಂದು ರೀತಿ ಹೇಳ್ತಾರೆ. ತದನಂತರ ಯಾವ ಶೂನ್ಯವಾದಿ ಮಾಧ್ಯಮಿಕ ಬೋಧನ ಶಿಷ್ಯರು 4 ಮಂದಿ ಏನಿದ್ದಾರಲ್ಲ, ಯೋಗಾಚಾರ್ಯ, ಸೌತಾಂತಿಕ, ವೈಭಾಷಿಕ, ಇವ ಒಬ್ಬ ಮಾಧ್ಯಮಿಕ, ಹಿಂಗೆ 4 ಮಂದಿ. ಅದರೊಳಗೆ ಪ್ರಥಮ ಇದ್ದಂಥ ಇವ ಯಾವ ಶೂನ್ಯವಾದಿ ಮಾಧ್ಯಮಿಕ. ಅವ ಏನು ಹೇಳ್ಯಾನ ಮತ ಅದು ಹೇಳಿ ಅವನು ಖಂಡನ ಮಾಡ್ತಾ ಇದ್ದಾರೆ. ತೈಸೆ ಜೈಸೆ ಸತ್ಖ್ಯಾತಿವಾದಿ ಅಸಂಗತ ತೈಸೆ ಅಂದರೆ ಅದರಂತೆ ಮೇಲೆ ಹೇಳಲ್ಪಟ್ಟಂಥ ಸತ್ಖ್ಯಾತಿ ಹ್ಯಾಂಗ ಅಸಂಗತಿ ಇರುವುದೋ ಅದರಂತೆ ಅಸತ್ಖ್ಯಾತಿವಾದವಿ ಸರ್ವತಾ ಯುಕ್ತಿ ಅವರ ಅನುಭವ ಶೂನ್ಯ. ಆ ಅಸತ್ಖ್ಯಾತಿವಾದರೂ ಕೂಡ ಯಾವುದೇ ರೀತಿಯಿಂದಲೂ ಕೂಡ ಯುಕ್ತಿ ಮತ್ತು ಅನುಭವ ಶೂನ್ಯ ಇರುತ್ತದೆ. ಯುಕ್ತಿಗೂ ಮತ್ತು ಅನುಭವಕ್ಕೂ ಶೂನ್ಯ ನಿರಾಕರಣೆ ಮಾಡ್ತಾರೆ. ಇದೇನಂತಾರೆ ಅವರು, ಯದ್ಯಪಿ ನಿರಾಕರಣ ವಿನಾಭಿ ಕಿಶಿಕಿ ಬುದ್ಧಿ ಮೇ ಆರುಢ ಹುವೇನೆ. ಅದು ನೀವು ಪ್ರತಿಪಾದನೆ ಅಂದರೆ ಈ ಮತ ನಿರಾಕರಣಕ್ಕೆ ಯೋಗ್ಯ ಇಲ್ಲದಂದರೆ ನಿರಾಕರಣೆ ಯಾಕೆ ಮಾಡ್ತೀರಿ ಅಂದರೆ ಇದು ಮತ ಸ್ವಭಾವ ತಾನೇ ಖಂಡಿತ ಅದ, ಇದಕ್ಕೆ ಮತ್ತೆ ನಿರಾಕರಣೆ ಮಾಡೋ ಜರೂರತೆ ಇಲ್ಲ. ಆದರೂ ಕೂಡ ಮುಂದೆ ಇವರು ವ್ಯಾಸರು ಖಂಡನ ಮಾಡ್ರಿ ಅಂತ ತಿಳ್ಕೊಂಡು ನಾವು ಖಂಡನ ಮಾಡ್ತೇನೋ ಅಂತ ಹೇಳ್ತಾರೆ ಅವರು. ನಿರಾಕರಣ ವಿನಾಭಿ ಮಾಡಲಾರ್ದೇನೆ ಕಿಶಿಕಿ ಬುದ್ಧಿ ಮೇ ಆರುಢ ಹುವೇನೆ. ಯಾರ ಬುದ್ಧಿಲಿದು ತಿಳಿಯುವುದಿಲ್ಲ. ಯಾತೆ ನಿರಾಕರಣೀಯ ನಹಿ. ತಥಾಪಿ ಆದರೂ ಅಸತ್ಖ್ಯಾತಿವಾದಿ ವೇದ ಮಾರ್ಗಕ್ಕೆ ಪ್ರತಿದ್ವಂದ್ವಿ ಪ್ರಸಿದ್ಧ है. ಅಸತ್ಖ್ಯಾತಿ ವೇದ ಮಾರ್ಗಕ್ಕೆ ವೇದಕ್ಕೆ ಇವ ದ್ವಂದ್ವಿ ಪ್ರತಿದ್ವಂದ್ವಿ ಅಂದರೆ ಪ್ರತಿ ವಿರುದ್ಧ ಇದ್ದಾನಿವ, ಪ್ರಸಿದ್ಧ है. ಅವರ ಸೂತ್ರನ್ಸೆ, ಸೂತ್ರ ಅಂದರೆ ವ್ಯಾಸ ಸೂತ್ರನ್ಸೆ ಅನ್ಕೋಬೇಕಲ್ಲಿ. ಸೂತ್ರ ಅಂದರೆ ವ್ಯಾಸ ಸೂತ್ರ ಅಂದರೆ ಬ್ರಹ್ಮಸೂತ್ರ. ಬ್ರಹ್ಮಸೂತ್ರ ಅಂದರೆ 2-2-5 ಬ್ರಹ್ಮಸೂತ್ರ 2-2-5 2ನೇ ಅಧ್ಯಾಯ 2ನೇ ಪಾದ 5ನೇ ಸೂತ್ರ. ಈ ಬ್ರಹ್ಮಸೂತ್ರದಲ್ಲಿ ತಾಕೆ ಮತಕ ಖಂಡನ ಕಯಾ ಹೇ. ಇಂದು ಶೂನ್ಯವಾದಿ ಮಾಧ್ಯಮಿಕಂದು ಮತ ಬ್ರಹ್ಮಸೂತ್ರದಾಗ 2ನೇ ಅಧ್ಯಾಯದಲ್ಲಿ ಅವನು ವಿಸ್ತಾರವಾಗಿ ವ್ಯಾಸರು ಖಂಡನ ಮಾಡ್ಯಾರ. ಯಾತೆ ಖಂಡನೀಯ, ಅವ್ರು ಖಂಡನ ಮಾಡ್ಯಾರ ಅಂದಮೇಲೆ ಇದು ಖಂಡನೀಯ ಅದ, ಖಂಡನ ಮಾಡ್ಲಿಕ್ಕೆ ಯೋಗ್ಯದ. ಅಸತ್ಖ್ಯಾತಿವಾದಿ ದೋಹೆ. ಅಸತ್ಖ್ಯಾತಿವಾದಿಗಳು ಇಬ್ಬರಿದ್ದಾರೆ. ಒಬ್ಬ ಅಧಿಷ್ಠಾನ ಒಪ್ಪವ, ಒಬ್ಬ ಅಧಿಷ್ಠಾನ ಒಪ್ಪಲಾರ್ದವ. ಸ ಅಧಿಷ್ಠಾನ ನಿರಾಧಿಷ್ಠಾನ. ಅಸತ್ಖ್ಯಾತಿವಾದಿ ದೋಹೆ ಏಕ ಸ ಅಧಿಷ್ಠಾನ. ಅಲ್ಲಿ ತೆಳಗೆ ಎಕ್ದಮ್ ತೆಳಗೆ ಬರೀ ಸ ಅಧಿಷ್ಠಾನ, ಎಕ್ದಮ್ ತೆಳಗೆ ಖುಲ್ಲಾ ಜಾಗನಾಗ ತೆಳಗೆ ಸ ಅಧಿಷ್ಠಾನ ಮತ್ತು ನಿರಾಧಿಷ್ಠಾನ. एक तो शून्यवादी नास्तिक असत्ख्याति माने. ಶೂನ್ಯವಾದಿ ಬೋಧನ ಶಿಷ್ಯರದಾಗ ಇವ ಶೂನ್ಯವಾದಿ ಮಾಧ್ಯಮಿಕ, ಇದು ನಾಸ್ತಿಕ. ಅವ ವೇದಕ್ಕೆ ಪ್ರತಿದ್ವಂದ್ವಿ ಅಂತ ಹೇಳ್ಯಾರ. ಅದಕ್ಕೆ ವೇದ ಯಾರು ಒಪ್ಪುವುದಿಲ್ಲ ಅವರಿಗೆ ನಾಸ್ತಿಕ ಅನ್ನಬೇಕು. ಅದಕ್ಕೆ ಏಕತೋ ಶೂನ್ಯವಾದಿ नास्तिक असत्ख्याति माने है. इसके मत में इस शून्यवादी माध्यमिक मतದಲ್ಲಿ इसके मत में तो सारे ಅಂದರೆ ಪ್ರಮ ಭ್ರಮ ಎರಡು. ಭ್ರಮ ಸಾರೆ ಪ್ರಮ ಮತ್ತು ಭ್ರಮ ಎರಡು. ಪ್ರಮ ಭ್ರಮ ಪದಾರ್ಥ ಅಸತ್ರೂಪ है. ಅವು ಅಸತ್ರೂಪನೇ ಇದ್ದಾವೆ. ಯಾತೆ ಶುಕ್ತಿ ಮೇ ರಜತ भी असत है. ಆದ್ದರಿಂದ ಶುಕ್ತಿಯಲ್ಲಿ ಬೆಳ್ಳಿ ಆದರೂ ಅಸತ್ತದ. ಆದರೂ ಯಾವ ರೀತಿ ಶುಕ್ತಿ ಅಸತ್ತದ, ಬೆಳ್ಳಿನೂ ಅಸತ್. ಈವನ ಮತದಲ್ಲಿ ಬೆಳ್ಳಿನೂ ಕೂಡ ಅಸತ್ತ, ಶುಕ್ತಿನೂ ಅಸತ್ತ, ಬೆಳ್ಳಿನೂ ಅಸತ್ತ. शून्यवादी के मत में ಅಂದರೆ ಶೂನ್ಯವಾದಿ ಮಾಧ್ಯಮಿಕನ ಮತದಲ್ಲಿ असत अधिष्ठान में रजत असत है ಅಂದರೆ ಜ್ಞೇಯ. असत अधिष्ठानದಲ್ಲಿ ಶುಕ್ತಿ ಅಸತ್ ಅಲ್ಲ, असत अधिष्ठानದಲ್ಲಿ
ರಜತ ಅಂದರೆ ಜ್ಞೇಯ ಅಸತ್ತ ಇರುತ್ತದೆ. ಯಾತೆ ನಿರ ಅಧಿಷ್ಠಾನ ಬ್ರಹ್ಮ ಹೈ. ಇವ ಯಾವುದು ನಿರಾಧಿಷ್ಠಾನ ಭ್ರಮ. ನಿರ ಅಲ್ಲಿ ಒಂದು ಹಾಂ ಅಧಿಷ್ಠಾನ ಇಲ್ಲ, ನಿರಾಧಿಷ್ಠಾನ. ಯಾಕೆ ಅಲ್ಲ, ಅದು ನಿಮ್ಮಲ್ಲಿ ಕಾನ ಇಲ್ಲ ನೋಡ್ರಿ. ನಿರ ಒಂದು ಕಾನ ಇದ್ದರೆ ನಿರ ಅಂದಮೇಲೆ ಅಧಿಷ್ಠಾನಕ್ಕೆ ಒಂದು ಕಾನ ಬೇಕಲ್ಲ. ಇರ್ತದೆ, ಆದರೂ ಹಾಕಿದ್ರೆ ಚಲೋ. ನಿರ ಅಧಿಷ್ಠಾನ ಅನ್ಬೇಕಾಗಿದ್ರೆ ಕಾನ ಇದ್ದರೆ ನಾವು ಅಂತೇವೆ. ಕಾನ ರ ಮುಂದೊಂದು ಕಾನ ಇತ್ತಪ್ಪ ಅಂದ್ರೆ ಹಾಂ ರದ ಅದನೇ ಬಂತು. ಆದರೂ ಹಿಂದಿ ನೋಡಿದ್ರೆ ಒಂದು ಕಾನ ಇತ್ತಂದ್ರೆ ಅಧಿಷ್ಠಾನ, ರಕ್ಕೊಂದು ಕಾನ ಮಾಡಿರ್ತಾರೆ. ತಿಳಿತಾ? ನಿರ ಅಧಿಷ್ಠಾನ ಭ್ರಮ ಹೈ. ನಿರಾಧಿಷ್ಠಾನವು ಭ್ರಮ ಇರುತ್ತದೆ. ಅದ್ರ ಮ್ಯಾಲಲ್ಲಿ ಪಂಚದಶಿ 6ನೇ ಪ್ರಕರಣ 76ನೇ ಶ್ಲೋಕ ಬರೀರಿ. ನಿರ ಅಧಿಷ್ಠಾನ ಪಂಚದಶಿ 6ನೇ ಪ್ರಕರಣ 76 ಶ್ಲೋಕ ಅಲ್ಲೇ ಬರಿಬೇಕು ಮಗ. ಎಷ್ಟು ಶೂನ್ಯವಾಗಿ ತೆಳಗದು ನಿರಾಧಿಷ್ಠಾನ ಬ್ರಹ್ಮ ಅಂದರೆ ಈ ಕಡೆ ಫುಲ್ಲ ಜಾಗನಾಗ ಬರೀ. ಈ ಕಡೆ ಪದ ಬರೆದು ಮ್ಯಾಲ 7 ತೆಳಗ 76 ಶ್ಲೋಕ. ನಿರಾಧಿಷ್ಠಾನ ವಿಭ್ರಾಂತಿರ್ ಆತ್ಮನೋಯಿಸಿತ ಶೂನ್ಯಶ್ಯಾಪಿ ಸಾಕ್ಷಾಂತವಾದ ಅನ್ಯತಾ ನು ದೃಶ್ಯ. शून्यवादी के मत में तो निराधिष्ठान ब्रह्म है, तैसे ज्ञाता ज्ञान भी असत है. ಹಂಗೆ ಜ್ಞೇಯ ಅಸತ್ ಅದಲ್ಲ, ಹಂಗೆ ಜ್ಞಾತ ಜ್ಞಾನನೂ ಕೂಡ ಅವನ ಮತದಲ್ಲಿ ಎಲ್ಲ ಅಸತ್, ಒಟ್ಟು ಶೂನ್ಯ ಹೇಳ್ಕತ್ತೆ ನಾವು. ಜ್ಞಾನ ಭೀ ಅಸತ್ ಐ. ಯಾವ ಮತಕ ಖಂಡನ ಈ ಮಾಧ್ಯಮಿಕನ ಮತ್ತೊಂದು ಖಂಡನ ಶಾರೀರಿಕಕ್ಕೆ ಅಂದರೆ ಹಾಂ ಇಲ್ಲ ಇದೆ ದ್ವಿತೀಯ ಅಧ್ಯಾಯಕ್ಕೆ तर्कपाद में शारीरिक मीमांसा ಅಂದರೆ ಬ್ರಹ್ಮಸೂತ್ರ. शारीरिक मीमांसा ದ್ವಿತೀಯ ಅಧ್ಯಾಯಕ್ಕೆ ತರ್ಕಪಾದ में ಅಂದರೆ ಬ್ರಹ್ಮಸೂತ್ರದಲ್ಲಿ ವಿಸ್ತಾರ से कर्या है. ಅವರ ಅನುಭವ ವಿರುದ್ಧ है. ಮತ್ತು ಇದು ಮತ ಹೆಂಗದೆಲ್ಲರಿಗೆ ಅನುಭವ ವಿರುದ್ಧ है. ಕಾಯ್ತೆ ಯಾಕೆ ವಿರುದ್ಧದ? ಶೂನ್ಯವಾದ में ಸರ್ವಸ್ಥಾನ में ಶೂನ್ಯವಾದದಲ್ಲಿ सर्वस्थान में शून्य है. ಎಲ್ಲ ಶೂನ್ಯದ, ಯಾವ ವ್ಯವಹಾರ ಇಲ್ಲ, शून्य है. सर्वम शून्य. याते किसी का व्यवहार प्रसिद्ध नहीं हुआ चाहिए. ಶೂನ್ಯದಂದ ಮೇಲೆ ಪದಾರ್ಥಕ್ಕೆ ಒಂದು ಅಂದರೆ ನಾಮ ರೂಪ ಇದು ಆಕಾರ ಇರ್ತವೆ ಅಂದರೆ ವ್ಯವಹಾರ ಆಗ್ತದೆ. ವ್ಯವಹಾರ ಆಗಬೇಕಾದ್ರೆ ಆ ವಸ್ತುವಿನ ಆಕಾರ ನಾಮ ರೂಪ ಕೊಂಡು ಎಲ್ಲ ಪದಾರ್ಥಗಳು ಎಲ್ಲ ಸ್ಥಾನದಲ್ಲಿ ಸರ್ವ ಶೂನ್ಯ. ಶೂನ್ಯ ಅಂದರೆ ಯಾವ ಪದಾರ್ಥ ಪ್ರಸಿದ್ಧ ವ್ಯವಹಾರ ಆಗುವುದೇ ಇಲ್ಲ. ವ್ಯವಹಾರ ಪ್ರಸಿದ್ಧ ನೈವ ಆಗಬಾರ್ದಾಗಿತ್ತು. ಜೋ ಶೂನ್ಯ ಸೇ ವ್ಯವಹಾರ ಹೋವೇತೋ ಇಲ್ಲ, ಶೂನ್ಯದಿಂದನೂ ಕೂಡ ವ್ಯವಹಾರ ಆಗ್ತೈತ್ರಿ ಅಂತ ನೀವು ಒಂದು ವೇಳೆ ಹಿಂಗೆ ಅಂದಿದ್ರೆ. ಜಲಕ ಪ್ರಯೋಜನ ಅಗ್ನಿಸೆ, ನೀರಿನ ಪ್ರಯೋಜನ ಬೆಂಕಿಯಿಂದ, ಅಗ್ನಿಕ ಪ್ರಯೋಜನ ಜಲಸೆ ವಾ ಚಾಹಿಯೇ, ಜಲಸೆ ಅಗ್ನಿ, ಅಗ್ನಿಕಿ ಜಲಸೆ ಅಂದರೆ ಒಂದಕ್ಕೊಂದು ಹಿಂಗೆ ಶೂನ್ಯನೇ ಅದಂದಲ್ಲ. ಶೂನ್ಯ ಈಗ ನಾವು ಅಗ್ನಿದು ಪ್ರಯೋಜನ ಫಲ ಸುಡೋದು, ಅದು ನೀರಿನಿಂದ ಆಗಲ್ಲ. ನೀರಿಂದ ಸುಡೋದು, ನೀರಿಂದು ತಂಪು ಮಾಡೋದು, ಅದು ಬೆಂಕಿಯಿಂದ ಆಗಲ್ಲ. ಒಟ್ಟು ಎಲ್ಲ ಪದಾರ್ಥಗಳು ತಮ್ಮ ಕಾರ್ಯಗಳನ್ನ ಹಂಗೆ ಮಾಡ್ತವೆ. ಹಾಗೆ ಎಲ್ಲನೇ ಶೂನ್ಯದಂದ ಮೇಲೆ ಎಲ್ಲ ಪದಾರ್ಥಗಳು ಎಲ್ಲ ಕಾರ್ಯ ಆಗಬೇಕು. ಆತ ನಿಂಗೆ ಅವೆಲ್ಲ ವಾಚಾಯಿ ಆಗಬೇಕಾಗಿತ್ತು. ಯಾಕೆ? ಅಗ್ನಿ ಜಲ ತೋ ಸತ್ಯ, ಅಗ್ನಿ ಜಲ ತೋ ಸತ್ಯ ಅಂದರೆ ಇವ ಸತ್ಯಾತಿವಾದಿವಾದ, ಮಿಥ್ಯ ಅಸತ್ಯಾತಿವಾದ ಹೈನಹಿ. ಸತ್ಯನೂ ಇಲ್ಲ, ಹಿಂದವ ಹೇಳೋಣ ಸತ್ಯಾತಿದವ ಸತ್ಯದಂತ, ಹಂಗೆ ಸತ್ಯನೂ ಇಲ್ಲ, ನೀನು ಹೇಳುವ ರೀತಿಯಿಂದ ಮಿಥ್ಯಾನೂ ಇಲ್ಲ. ಸತ್ಯಾತಿವಾದಿಗಳು ಸತ್ಯ ಹೇಳ್ಯಾರ, ನೀ ಮಿಥ್ಯ ಅಂತ ಹೇಳಿದ್ರಲ್ಲ, ಹಂಗೆ ಎರಡೂ ಇಲ್ಲ. ಶೂನ್ಯ ಅಂತ ಹೇಳ್ತೀನಿ ತಿತ್ತಲ್ಲ. ಕೇವಲ ಶೂನ್ಯ ತತ್ವ ಹೈ, सत्य भी नहीं मिथ्या भी नहीं, केवल शून्य तत्व है. सो सारे एक रस है, तामे कोई विशेष नहीं. ಎಲ್ಲ ಒಂದೇ ಥರ ಇರುತ್ತವೆ, ಅದರಲ್ಲಿ ಯಾವ ವಿಶೇಷವೂ ಇಲ್ಲವೇ ಇಲ್ಲ.
ಜೋ ಶೂನ್ಯ ಮೇ ಬಿ ವಿಶೇಷ ಮಾನೆ ತೋ, ಒಂದು ವೇಳೆ ಈ ಶೂನ್ಯದಲ್ಲಿ ಒಂದು ವಿಶೇಷ ನಾವು ಒಪ್ತೀನೋ ಅಂತ ಹಿಂಗೆ ಅಂದಿದ್ದಾದರೆ, ಶೂನ್ಯ ಮೇ ಬಿ ವಿಶೇಷ ಮಾನೆ ತೋ ಶೂನ್ಯವಾದಿಗೆ ಹಾನಿ ಹೋವೇಗಿ. ಅದನ್ನು ನಿನ್ನ ಮತ ಏನದ, ಮಾಧ್ಯಮಿಕ ಶೂನ್ಯವಾದಿ ಎಲ್ಲ ಶೂನ್ಯ ಅದ ಅಂತ ಹೇಳ್ಕತ್ತೀಯಲ್ಲ, ಅದರೊಳಗೆ ಒಂದು ಯಾವುದಾದ್ರೂ ಒಂದು ವಿಶೇಷ ಅಂತ ಒಪ್ಪಿದ್ರಿ ಅಂದರೆ ನಿನ್ನ ಶೂನ್ಯವಾದಿ ನಿನ್ನ ಮತ ಲೋಪ ಆಯಿತು. ಶೂನ್ಯವಾದಿಗೆ ಹಾನಿ ಹೋವೇಗಿ ಅಂದ್ರೆ ನಿನ್ನ ಮತ ಅಂದರೆ ಲೋಪ ಆಯಿತು. ಕಾಯತೆ ಓ ವಿಶೇಷಿ ಶೂನ್ಯ ಸೇ ಭಿನ್ನ. ವಿಶೇಷ ಅನ್ನೋದು ಶೂನ್ಯದಕ್ಕಿಂತ ಭಿನ್ನ ಅದನ್ನಿಲ್ಲ, ಮತ್ತು ಶೂನ್ಯವಾದ ಮತ ಅಂತ ಹೋಯಿತು. ಅವ್ರ ಜೋ ಐಸೆ ಕೈ ಶೂನ್ಯ ಮೇ ವಿಶೇಷ ಹೈ. ಯಾರೋ ಹಿಂಗಂದ್ರೆ ಇಲ್ಲರಿ ಆ ಶೂನ್ಯದಲ್ಲಿನೇ ಒಂದು ವಿಶೇಷ ಐತಿ ಅಂತ ಹಿಂಗಂದರೆ, ಜಾಕು ವಿಲಕ್ಷಣತಾ ಕಯೇ, ಆ ವಿಶೇಷಕ್ಕೇನೆ ನಾವು ವಿಲಕ್ಷಣತಾ ಅಂತೇವು. ಕಯೇ ಹೈ ವಿಲಕ್ಷಣತಾ ಕೈ ಹೈ. ತಾಸೆ ತಾಸೆ ಅಂದ್ರೆ ಆ ವಿಲಕ್ಷಣತಾಸೆ ವ್ಯವಹಾರ ಭೇದ ಹೋವೇ ಹೈ. ಆ ವಿಲಕ್ಷಣತಾದಿಂದ ವ್ಯವಹಾರದ ಭೇದ ಮ್ಯಾಲೆ ವ್ಯವಹಾರ ಭೇದ ಆಗಬಾರ್ದು ಅಂದಿರಲ್ಲ. ಈ ಶೂನ್ಯದಲ್ಲಿ ಒಂದು ವಿಶೇಷ ನಾವು ಒಪ್ಪಿದರೆ ಆ ಶೂನ್ಯಕ್ಕೇನೆ ನಾವು ವಿಶೇಷ ಅಂದು ಅದಕ್ಕೇನೆ ನಾವು ವಿಲಕ್ಷಣತಾ ಅಂತೇವೆ. ಆ ವಿಲಕ್ಷಣತಾದಿಂದ ವ್ಯವಹಾರ ಭೇದ ಆಗುತ್ತದೆ. ಅವರು ವಿಶೇಷ ಹಾಂ विलक्षणता व्यवहार तथा व्यवहार का कर्ता भी परमार्थ से शून्य है. ಈ ಯಾನು ನಾವು ಒಪ್ಪಿದೆವು ವಿಶೇಷ ಅಂದರೆ ವಿಲಕ್ಷಣತಾ, ವಿಶೇಷಕ್ಕೆ ಒಂದು ವಿಲಕ್ಷಣತಾ ಅಂತೇವು ಹೌದಲ್ಲ. ಈ ವಿಲಕ್ಷಣತಾದಿಂದ ಆಗುವ, ಈ ವಿಲಕ್ಷಣತಾದಿಂದ ಏನಾಗ್ತದಲ್ಲ ವ್ಯವಹಾರ, ವಿಲಕ್ಷಣತಾದಿಂದ ಆಗುವ ವ್ಯವಹಾರ, ಆ ವ್ಯವಹಾರಕ್ಕೆ ಕರ್ತಾನೂ ಕೂಡ ಸತ್ಯವಾಗಿ ನೋಡಿದರೆ ಎಲ್ಲ ಕರ್ತ ವ್ಯವಹಾರ ಪರಮಾರ್ಥ ಸೇ ಶೂನ್ಯ ಹೈ. ಪರಮಾರ್ಥದಿಂದ ಎಲ್ಲ ಏನದ ಶೂನ್ಯನೇ ಅದ. ಕರ್ತ ಪರಮಾರ್ಥ ಸೇ ಶೂನ್ಯ ಜಾತೆ ಶೂನ್ಯತಾಕಿ ಹಾನಿ ನೈ. ಆದ್ದರಿಂದ ಎಲ್ಲನೇ ಪರಮಾರ್ಥದಿಂದ ಶೂನ್ಯ ಐತೆ ಅಂದಮೇಲೆ ಶೂನ್ಯ ಪರಮಾರ್ಥದಿಂದ ಆಗುವ ಮ್ಯಾಲ ಆ ಶೂನ್ಯಕ್ಕೆ ವಿಶೇಷ ಅಂದರೆ ಯಾನು ನಿನ್ನ ಶೂನ್ಯವಾದಿ ಹಾನಿ. ಆ ವಿಶೇಷದಲ್ಲಿ ಒಂದು ವಿಲಕ್ಷಣತಾ ಒಪ್ತೇವು. ಆ ವಿಲಕ್ಷಣತಾದಿಂದ ಆಗುವ ವ್ಯವಹಾರ ಕರ್ತ ವಾಸ್ತವಿಕ ಎಲ್ಲ ಶೂನ್ಯನೇ ಅದ. ಆದಮೇಲೆ ಶೂನ್ಯತಾದ ಶೂನ್ಯತಾನಿಂದ ಹಾನಿ ಆತದ ಮೇಲೆ ಹೇಳಿದ್ರು ಇವರು. ಇನ್ನು ಶೂನ್ಯ ಅನ್ನೋದೇನು ಮತಾದ ಶೂನ್ಯ ಅಲ್ಲ, ಶೂನ್ಯತಾದೇ ಹಾನಿ ಆಗುತ್ತದೆ. ಶೂನ್ಯತಾಕ್ಕೆ ಹಾನಿ ಸೋ ಸಂಭವೇ ನಹಿ, ಶೂನ್ಯತಾಕ್ಕೆ ಹಾನಿ ನಹಿ. ಹಾಂ, ಇದನ್ನು ಕೂಡ ನಿಂದು ಸಂಭವಿಸೋದಿಲ್ಲ. ಯಾಕೆ ಸಂಭವಿಸೋದಿಲ್ಲ? ಶೂನ್ಯ ಮೇ ವಿಶೇಷ ಈ ಕಥನ ವಿರುದ್ಧ ಹೇ. ಶೂನ್ಯದಲ್ಲಿ ಒಂದು ವಿಶೇಷ ಅದ ಅಂತ ಹಿಂಗೇನು ಹೇಳಿದರೆ ಇದು ನಿಂದು ಮತ ವಿರುದ್ಧ ಇರುತ್ತದೆ. ವಿಶೇಷವಾಲ ಕಹೇತೋ ಶೂನ್ಯತಾಕ್ಕೆ ಹಾನಿ ಹೋವೆ. ವಿಶೇಷ ಉಳ್ಳುದ್ದು ಅಂತ ಅಂದಂದ್ರೆ ಶೂನ್ಯ ಅನ್ನೋದು ನಿಂದು ಹೋಗ್ಬಿಡ್ತೈತಿ. ಅವ್ರದ್ದು ಶೂನ್ಯ ಕಹೇತೋ ವಿಶೇಷವತ್ತಾಕಿ ಹಾನಿತೆ. ಇನ್ನು ಶೂನ್ಯದಂದ್ರೆ ವಿಶೇಷವತ್ತಾದ ಹಾನಿ ಆಗ್ತದ. ವ್ಯವಹಾರಕ ಭೇದಕ ಅಸಂಭವ. ಈ ರೀತಿ ಸೇ ಶೂನ್ಯವಾದ ಸಂಭವೇನೇ. ಈ ರೀತಿಯಿಂದ ಶೂನ್ಯವಾದ ಸಂಭವಿಸೋದಿಲ್ಲ ಅಂತ ಇತಿ. ಸ್ವಲ್ಪದಾಗೆ ಶೂನ್ಯವಾದಿ ಮಾಧ್ಯಮಿಕ ಮತ ಭಾಳಷ್ಟು ಈ ಯುಕ್ತಿಗೂ ವಿರುದ್ಧದ. ಮೊದಲೇ ಇವನ ಮತ ಎಲ್ಲರಿಗೂ ಯೋಗ್ಯ ಇಲ್ಲ, ನಿರಾಕರಣೆ ಮಾಡುತ್ತೆ. ಎಲ್ಲ ಪದಾರ್ಥಗಳೆಲ್ಲನೇ ಶೂನ್ಯ ಶೂನ್ಯ ಅಂತಂದರೆ ಅದಕ್ಕೆ ಅದು ನಿಜಗೊಂಡು ಇದ್ರಾಗ ಬರೆದವರು ಶೂನ್ಯ ಎಲ್ಲ ಶೂನ್ಯದ ಅಂತ ಹೇಳ್ತಾರ. ಶೂನ್ಯದ ಅಂತ ಹೇಳವ ನೀವು ಒಬ್ಬ ಬೇಕಲ್ಲ, ಎಲ್ಲ ಶೂನ್ಯದ ಅಂತ ಹೇಳವ ನೀನು. ಶೂನ್ಯದ ಅಂತ ಶೂನ್ಯವನ್ನು ಅರೆಂತವ ನೀವು ಒಬ್ಬ ಬೇಕಲ್ಲ, ಅವ ನೀ ಇದ್ದಿ ಮತ್ತು ಶೂನ್ಯ ಹಂಗಾತ ನೀ. ಹಾಂ, ಹೇಳ್ತೇವೆ ಇದೆಲ್ಲ ಶೂನ್ಯದ ಅಂತ ಹೇಳ್ಕತ್ತಿದ್ದಿಲ್ಲ. ಶೂನ್ಯ ಹೇ ಶೂನ್ಯದ ಮತ್ತು ಶೂನ್ಯ ಅದ ಅಂತ ಹೇಳವ ಶೂನ್ಯ ನೀವೊಬ್ಬ ಇದ್ಯಲ್ಲ. ಶೂನ್ಯ ಕಾರ್ಯವ ನೀವೊಬ್ಬ ಬೇರೆ ಇದ್ದಿಲ್ಲ ಶೂನ್ಯಕ್ಕಿಂತ, ಮತ್ತು ನೀ ಇದ್ದಿ. ಇದು ಶೂನ್ಯ ಅಲ್ಲ. ತಿಳಿತ ಈ ರೀತಿ ಶೂನ್ಯವಾದ ಸಂಭವೇನೇ. ಇವರು 4 ಮಂದಿಗಳು ಏನು ಬೌದ್ಧನ ಶಿಷ್ಯರು. ಬೌದ್ಧನ ಶಿಷ್ಯ ಬೌದ್ಧ ಅವಾಗ ಎಷ್ಟೋ ವರ್ಷ ಇರ್ತ ಮೊದಲು. ಗೌತಮ ಬುದ್ಧ ತಪಶ್ಚರ್ಯ ಮಾಡಿ ಪರಮಾತ್ಮಂದು ಸಾಕ್ಷಾತ್ಕಾರ ಮಾಡ್ಕೊಂಡ. ಒಂದು ಸಾಕ್ಷಾತ್ಕಾರ ಮಾಡಿಕೊಂಡು ಹಿಂಗೆ ಹೇಳಿಲ್ಲ. ಏನು ಸಿದ್ಧಾರೂಢ ಶಂಕರಾಚಾರ್ಯರೆಲ್ಲ ಹೇಳಿದರು, ಹಾಗೆಲ್ಲ ಹೇಳಿಲ್ಲ. ಹೇಳಾರ ಬಟ್ಟೆಕ ಏನು
ಎಲ್ಲ ಒಂದೇ ಒಂದು ಆಕಾರದ ಶೂನ್ಯದ ಅಂತ ಹೇಳೋಣ. ಇವರೇನು 4 ಮಂದಿ ಒಬ್ಬೊಬ್ರು ಬೇರೆ ಬೇರೆ ತಿಳ್ಕೊಂಡ್ರು ಇವರು. ಇವ ಶೂನ್ಯದಂದ, ಅವ ಎಲ್ಲ ಸುಳ್ಳದಂದ, ಅವಂದ ಒಳಗೆ ಹೊರಗೆ ಏನು ಅದ. ಹಾಂ, ಶೂನ್ಯವಾದಿ ಮುಂದೆ ಹೊರಗೆ ಅದ, ಎಲ್ಲ ಹೊರಗೆ ಅದ. ಹೊರಗಿದ್ದಿರದಾಗ ಮತ್ತು ಅದು ಪ್ರತ್ಯಕ್ಷ ಅದ, ಅನುಮೇಯ ಅದ, ಹಿಂಗೆ ಏನೇ ಹೇಳ್ಕೊತ ಹೊಂಟರು. ಶೂನ್ಯವಾದಿ ಯೋಗಾಚಾರ್ಯ ವೈಭಾಷಿಕ ತಾಂತ್ರಿಕದ 4 ಮಂದಿ ಶಿಷ್ಯರು ಬುದ್ಧಂದು. ಈಗ 2ನೇ ನೋಡ್ರಿ, ಈಗ ತಾಂತ್ರಿಕ ಶೂನ್ಯವಾದಿ ಮಾಧ್ಯಮಿಕಂದಾಯಿತು. ಈಗ 2ನೇದವ ತಾಂತ್ರಿಕ ರೀತಿ ಸೇ ಅಸತ್ಯಾತಿವಾದ. ಇವ ಸ ಅಧಿಷ್ಠಾನ, ಅವ ನಿರಾಧಿಷ್ಠಾನ, ಇವ ಸ ಅಧಿಷ್ಠಾನ. अधिष्ठान 2 प्रकार का है. असत्यातिवादी 2 प्रकाರದ ಬರೆದು ತಳಗ ಹಿಂದೆ ಒಬ್ಬ ಸ ಅಧಿಷ್ಠಾನ, ಒಬ್ಬ ನಿರಾಧಿಷ್ಠಾನ. ಮಾಧ್ಯಮಿಕ ಶೂನ್ಯವಾದಿ ನಿರಾಧಿಷ್ಠಾನ, ಒಟ್ಟು ಅಧಿಷ್ಠಾನೂ ಒಪ್ಪಿಲ್ಲವ. ಅದೇ ಅಧಿಷ್ಠಾನ ಇರಲಾರ್ದೆ ಭ್ರಾಂತಿನೇ ಆಗಲ್ಲ. ನಿರಾಧಿಷ್ಠಾನಕ್ಕೂ ಭ್ರಾಂತಿ ಅಂತ ಹಿಂಗೆ ಪಂಚದಶಿವು ಬಂದದು. ಇವ ಅಧಿಷ್ಠಾನ ಒಪ್ಪವ, ಸ ಅಧಿಷ್ಠಾನ. ಅವರ ಕೋಯಿ ಅಂದರೆ 2ನೇದವ. ಅವರ कोई ಅಂದರೆ दूसरा तांत्रिक असत्यातिवादी है. 2ನೇದವ ತಾಂತ್ರಿಕ ಅಸತ್ಯಾತಿವಾದಿ ಇದ್ದಾನೆ. ತಾಕೆ ಅಂದರೆ ಇವನ ತಾಂತ್ರಿಕನ ಮತದಲ್ಲಿ ಶುಕ್ತಿ ಆದಿ ವ್ಯವಹಾರಕ್ಕೆ ಪದಾರ್ಥ ತೋ ಅಸತ್ ನಹಿ, ಅಂದರೆ ಅಧಿಷ್ಠಾನ ಒಪ್ಪದಂತೆ ಆಯಿತು. ಶುಕ್ತಿ, ರಜ್ಜು ಮೊದಲಾದ ಏನು ವ್ಯಾವಹಾರಿಕ ಪದಾರ್ಥ ಅದಾವ ಅವು ಅಸತ್ ಅಲ್ಲ. ಅಲ್ಲಿ ನೋಡ್ತದ ಹಗ್ಗ, ಕಪ್ಪಿ ಚಿಪ್ಪಿ ವ್ಯಾವಹಾರಿಕ ಅದಾವಲ್ಲ, ಇವು ಸುಳ್ಳು ಇಲ್ಲ, ಅಸತ್ನೇ. ಅವ ಎಲ್ಲ ಸುಳ್ಳೆ ಅಂತ ಹೇಳ್ಯಾನ. ಶುಕ್ತಿನೂ ಸುಳ್ಳ, ಬೆಳ್ಳಿನೂ ಸುಳ್ಳ. ಶೂನ್ಯವಾದಿ ಮಾಧ್ಯಮಿಕ ಶುಕ್ತಿನೂ ಸುಳ್ಳ, ಬೆಳ್ಳಿನೂ ಸುಳ್ಳ. ಇವ ವ್ಯಾವಹಾರಿಕ ಪದಾರ್ಥಗಳು ಏನು ತೋರ್ತಾವೆ, ಪಂಚಮಹಾಭೂತದಿಂದ ಉತ್ಪನ್ನವಾಗಲ್ಪಟ್ಟಂಥ ಪ್ರಮ, ಶುಕ್ತಿ, ಹಗ್ಗ ಇವು ಮಾತ್ರ ಅಸತ ಇಲ್ಲ, असत नहीं. किंतु मतेनंದರೆ ब्रह्मज्ञान के विषय जो अनिर्वचनीय रजतादिक सिद्धांत में माने वह असत है. ನೋಡಿ, ಬ್ರಹ್ಮಜ್ಞಾನದ ವಿಷಯಗಳು ಯಾನು ಅನಿರ್ವಚನೀಯ ಬೆಳ್ಳಿ, ಸರ್ಪ ಇವು ಯಾನ ಸಿದ್ಧಾಂತದಲ್ಲಿ ಒಪ್ತಾರಲ್ಲ ಅವು ಮಾತ್ರ ಅಸತ್ ಇದ್ದಾವೆ. ತಿಳಿ ನಿಮಗೆ ಅವನು ಮತ್ತು ಬ್ರಹ್ಮಜ್ಞಾನಿಕ ವಿಷಯ ಅನಿರ್ವಚನೀಯ ಬೆಳ್ಳಿ, ಹಾವ, ಸರ್ಪ ಮೊದಲಾದವಳು ಸಿದ್ಧಾಂತದಲ್ಲಿ ಅನಿರ್ವಚನೀಯ ಒಪ್ಪಿರಲ್ಲ, ಅವೆಲ್ಲ ಅಸತ್ ಇದ್ದಾವೆ. ಈಗ व्यावहारिक रजतादिक अपने देश में है, तिनका शुक्ति में कोई संबंध नहीं. ಅಂದ್ರೆ ನ್ಯಾಯಿಕರದ ಪ್ರಾಚೀನ ಮತ ಏನಂದ್ರೆ, ಪ್ರಾಚೀನ ನ್ಯಾಯಿಕರದ ಪ್ರಾಚೀನ ಮತ್ತು ನವೀನತೆ ಹಿಂಗಿಬ್ರು ಅದಾರ. ಪ್ರಾಚೀನದವ ಹಾಂ ಅಂದ್ರೆ व्यावहारिक रजतादिक अपने देश में है, तिनका शुक्ति में कोई संबंध नहीं. व्यावहारिक ಬೆಳ್ಳಿ ಹುತ್ತಿನಲ್ಲಿ ಹಾವ ವ್ಯಾವಹಾರಿಕ ಅವು ಬಜಾರ್ದಾಗಲಿ ಅಲ್ಲೇ ವಾಲ್ಮೀಕಿ ವಾರುಳದಲ್ಲಿ ಅದಾವ, ಅವು ಶುಕ್ತಿಯಲ್ಲಿ ಏನು ಸಂಬಂಧ ಇಲ್ಲ ಅಂತ ಅವ ಹೇಳ್ಯಾನ. ಪ್ರಾಚೀನ ಮತ ಅಂದರೆ ಹಾಗನೂ ಇದಲ್ಲ. ನಾನು ಅವ್ರು ಎಲ್ಲರದ್ದು ಖಂಡನ ಮಾಡ್ಲಿಕ್ಕತ್ತೇನೆ. ನಂದು ಅಸತ್ವಾದಿ ತಾಂತ್ರಿಕ ಏನು ಅಸತ್ ಅಂತ ನಾವು ಒಪ್ಪಲ್ಲ. ಪ್ರಾಚೀನರು ಯಾವ ರೀತಿ ಬಜಾರ್ದಾಗ ಇರುವ ವ್ಯಾವಹಾರಿಕ ಬೆಳ್ಳಿ ಇಲ್ಲಿ ಶುಕ್ತಿಯಲ್ಲಿ ತೋರುತ್ತದೆ ಅಂತ ಹೇಳ್ಯಾನ. ಹಂಗನೂ ಇದು ನಂದಲ್ಲ. ಅವನ ಮತ ಅಷ್ಟೇ ಖಂಡನ ನಂಗಾಯ್ತು ಕೋರಿ. ಹಾಂ, ಶುಕ್ತಿ ಮೇ ಕೋಯಿ ಸಂಬಂಧ ನೈ ಅಷ್ಟೇ ಮುಗಿತೊಂದು. ಈಗ ನವೀನ ಏನು ಹೇಳ್ಯಾನಲ್ಲ, अन्यथा ख्यातिवादी की न्यायी शुक्ति में रजतत्व की प्रतीति भी होवे नहीं. ನವೀನ ನ್ಯಾಯಿಕರು ಆ ಶುಕ್ತಿಯಲ್ಲಿ ಬೆಳ್ಳತ್ವದ ಜ್ಞಾನ, ಶುಕ್ತಿಯಲ್ಲಿ ಬೆಳ್ಳತ್ವದ ಜ್ಞಾನ ಅಲ್ಲಿ ಒಪ್ಪ್ಯಾರವರು. ರಜತತ್ವಕ್ಕೆ ಪ್ರತೀತಿ ಬಿ ಹೋಗಿನಿ ಅಂದ್ರೆ ಅವರಂತೆ ಆ ಶುಕ್ತಿಯಲ್ಲಿ ಬೆಳ್ಳತ್ವದ ಜ್ಞಾನ ಏನು ಹೇಳ್ಯಾರ ಅದೂ ನನ್ನ ಮತದಲ್ಲಿ ಇಲ್ಲ. ಅಂದ್ರೆ ಅವ್ರದ್ದು ಖಂಡನ ಮಾಡೋದನ್ನ ಪ್ಲೇ ಆಯ್ತವ. ಅಟ್ರದಟ್ರ ಕೌನ್ಸ್ ಮಾಡ್ರಿ ಇಲ್ಲಿ ಬರೀ ಒಂದೊಂದು ಅಂದ್ರೆ ಅವ್ರ ಮತ
ಬರ್ಕೋರಿ, ಇಲ್ಲಾಂದ್ರೆ ಕೌನ್ಸ್ ಮಾಡಿ. ಮೊದಲಿಂದು ಪ್ರಾಚೀನ ಮತ, ಎರಡನೇದು ನವೀನ ಐತಲ್ಲ, ಅಷ್ಟು ಕೌನ್ಸ್ ಮಾಡಿ ಅಷ್ಟರೊಳಗೆ ಬರಬೇಕು. ಅನ್ಯತಾ ಖ್ಯಾತಿ ವಾದಿಕಿ ಅಂದ ಕೂಡಲೇ ನವೀನ, ದಿದಿತಿಕಾರ ಶಿರೋಮಣಿ. ಹಾಂ ಹಾಂ, ದಿದಿತಿಕಾರ ಇಟ್ಟರೆ ಬರೀರಿ, ಎಲ್ಲ ಬರೋದಕ್ಕಿಂತಲೂ ಆಕಡೆ ಓದೋದು. ತೀತ ಶುಕ್ತಿ ಮೇ ರಜತತ್ವ ಕಿ ಪ್ರತೀತಿ ಭಿ ಹೋವೆ ನಹಿ. ಈಗ ಅನಿರ್ವಚನಿ ರಜತ್ ಉಪಜೆ ನಹಿ. ಅನಿರ್ವಚನಿ ರಜತ್ ಅಂದರೆ ಯಾರು ಖಂಡನ ಆದರು ಪ್ರಭು? ಹಾಂ, ವೇದಾಂತಿಗಳು ಖಂಡನ ಮಾಡ್ದ. ವೇದಾಂತಿಗಳು ಅಂತೇನೂ ಕೂಡ ಅಲ್ಲ, ಅಷ್ಟರೊತ್ತಿಗೆ ವೇದಾಂತಿಗಳು ಬರ್ಕೋರಿ. ಅನಿರ್ವಚನಿ ರಜತ್ ಉಪಜೆ ನಹಿ. ವೇದಾಂತಿಗಳು ಅನಿರ್ವಚನಿ ಬೆಳ್ಳಿ ಹುಟ್ಟುತ್ತದೆ ಅಂತಂದರೆ, ಹಂಗೆ ಇಂದು ನನ್ನ ಮತ ಅಸತ್ಯದಲ್ಲ, ಅದು ಅನಿರ್ವಚನಿ ಬೆಳ್ಳಿ ಗಪನೇನೂ ಅಲ್ಲ ಅಂದ್ರೆ ವೇದಾಂತಿ ಮತನೂ ಖಂಡನ ಮಾಡೋದು ಬೆಳಿಗ್ಗೆ. ಅವ್ರ ಅಖ್ಯಾತಿವಾದಿ ನೈ, ದೋ ಜ್ಞಾನ ನೈ. ಸಾಂಖ್ಯ ಪ್ರಭಾಕರ್ ಅಖ್ಯಾತಿಯನ್ನು ಒಪ್ಪಿರಲ್ಲ, ಅಖ್ಯಾತಿ ಅಟ ಕೌನ್ಸ್ ಮಾಡ್ರಟ್ಟೆ. ಅಖ್ಯಾತಿವಾದಿ ಅಂತೆ ಎರಡು ಜ್ಞಾನವೂ ಇಲ್ಲ. ಶುಕ್ತಿಯ ಪ್ರತ್ಯಕ್ಷ ಜ್ಞಾನ, ಬೆಳ್ಳಿಯ ಸ್ಮೃತಿ ಜ್ಞಾನ ಅಂತ ಅಖ್ಯಾತಿಯಿಂದ ಬರ್ತದೆ. ಶುಕ್ತಿದು ಇದಮ್ ಶುಕ್ತಿ ಅಂತಂದ್ರೆ ಇದಮ್ದು ಪ್ರತ್ಯಕ್ಷ ಜ್ಞಾನ, ಆ ಬೆಳ್ಳಿದು ಸ್ಮೃತಿ ಜ್ಞಾನ, ಎರಡು ಜ್ಞಾನದ ವಿವೇಕ. ಅಂದ್ರೆ ಅವರು ಎರಡು ಜ್ಞಾನಗಳೇನು ಒಪ್ಪಿರಲ್ಲ. ಆ ಎರಡು ಜ್ಞಾನಗಳಂತೆಯೂ ಕೂಡ ನನ್ನ ಮತ ಅಲ್ಲ ಅಂದ್ರೆ ಅಖ್ಯಾತಿದೂ ಖಂಡನ ಮಾಡ್ದ. ನೋಡಿ, ಶೂನ್ಯವಾದಿ ಕಿ ನ್ಯಾಯಿ ಶುಕ್ತಿ ಅಸತ್ ನಹಿ. ಶೂನ್ಯವಾದಿ ಮಾಧ್ಯಮಿಕ ಶುಕ್ತಿ ಅಸತ್ ಅಂತ ಹೇಳ್ಯಾನ ಹಿಂದೆ, ನಿರಾಧಿಷ್ಠಾನ ಅದರಂತೇನೂ ಅಲ್ಲ. ಶೂನ್ಯವಾದಿ ಕಿ ನ್ಯಾಯಿ ಅಂದರೆ ಮಾಧ್ಯಮಿಕ ಹಿಂದಿನ ಇದ್ರಿಗೆ ಹೇಳಲ್ಲ ಅವ್ರದೇ. ಶುಕ್ತಿ ಅಸತ್ ನಹಿ, ಜ್ಞಾತ ಜ್ಞಾನ ಭೀ ಅಸತ್ ನಹಿ. ಅವ ಜ್ಞಾತ ಜ್ಞಾನನೂ ಕೂಡ ಅಸತ್ ಅಂತ ಹೇಳಲಿಲ್ಲ ಹಿಂದೆ. ಜ್ಞಾತ ಜ್ಞಾನ ಜ್ಞೇ ಅಂತೂ ರಜತ್ ಅಸತ್ಯ ಅದ. ಆ ಜ್ಞೇ ಹೆಂಗೆ ಅಸತ್ತದ, ಹಂಗೆ ಅಧಿಷ್ಠಾನ ಶುಕ್ತಿನೂ ಅಸತ್ತದ. ಅದರಂತೆ ಜ್ಞಾತ ಜ್ಞಾನನೂ ಅಸತ್ತದ ಅಂತೇಳಿ ಹಿಂಗೆ. ಕಿಂತು ಮತ್ತೇನದ, ಶುಕ್ತಿ ಜ್ಞಾನ ಜ್ಞಾತ ಸತ್ ಹೈ. ನೋಡಿ, ಕಿಂತು ಮತ್ತೇನು, ಶುಕ್ತಿ ಜ್ಞಾನ ಜ್ಞಾತ ಸತ್ ಹೈ. ಹಾಂ ಅಲ್ಲ, ಮುಂದೆ ಹೇಳ್ತ ನಾವು ಜ್ಞಾತ ಸತ್ ಅಂದರೆ ಇವು ಖರೆ ಅದಾವ. ಹಾಂ, ಅವ ಅಸತ್ ಚಳ ಎಲ್ಲನೇ. ಅವ ಜ್ಞಾತ ಜ್ಞಾನ ಎಲ್ಲನೇ ಅಸತ್. ಯಾರು? ಶೂನ್ಯವಾದಿ ಮಾಧ್ಯಮಿಕ ಅವ ಎಲ್ಲನೇ ಅಸತ್ ಚಳ ನೋಡಿ. ಆದರೂ ಇವನ ಶುಕ್ತಿ ज्ञान ज्ञाता सत है, परंतु जब दोष सहित नेत्र का जब दोष सहित नेत्र का शुक्ति से संबंध होवे, ಯಾವ ಕಾಲದ ಸುಕ್ತಿದೊಡನೆ ನೇತ್ರದ ಸಂಬಂಧ ಆಗುವುದು, तब शुक्ति का ज्ञान होवे नहीं. ಯಾವ ಕಾಲದಲ್ಲಿ ದೋಷ ಸಹಿತ ನೇತ್ರದು ಶುಕ್ತಿದೊಡನೆ ಸಂಬಂಧ ಆಗುವುದು, ಆವಾಗ ಶುಕ್ತಿ ಜ್ಞಾನ ಆಗುವುದೇ ಇಲ್ಲ. ಮತ್ತೇನಾಗ್ತದೆ किंतु केवल शुक्ति देश में असत रजत की प्रतीति होवे. ಶುಕ್ತಿದ ಜ್ಞಾನ ಆಗೋದಿಲ್ಲ ಅಂತನವ. ಮತ್ತೇನಾಗ್ತದೆ, ಕೇವಲ ಶುಕ್ತಿ ದೇಶದಲ್ಲಿ ಅಸತ್ ಬೆಳ್ಳಿದು ಜ್ಞಾನ ಆಗುತ್ತದೆ. ಅಸತ್ ಬೆಳ್ಳಿದು ಜ್ಞಾನ ಆಗುತ್ತದೆ. ठीक है. यद्यपि कार्य नंतर अन्यथा ख्यातिवाद में शुक्ति देश में रजत असत है, कांताकार में तथा हट में सत रजत दोनों मत में है. ಮತ್ತು ಅವರ ಮತದಲ್ಲಿ ಕೂಡ ಶುಕ್ತಿಯಲ್ಲಿ ಜ್ಞಾನ ತಿಳಿದಲ್ಲಿ ಶುಕ್ತಿ ದೇಶದಲ್ಲಿ ಅಸತ್ ಬೆಳ್ಳಿಯ ಜ್ಞಾನ ಇರುತ್ತದೆ ಅಂತ ಹೇಳಿದಿಲ್ಲ, ಇಲ್ಲಂತ ಬೆಳ್ಳಿ ಜ್ಞಾನ ಆತಂತ ಹೇಳಿದಿಲ್ಲ. ಅನ್ಯತಾ ಖ್ಯಾತಿ ಶುಕ್ತಿಯ ದೇಶದಲ್ಲಿ ರಜತ ಅಸತ್ ಅದ ಅಂತ ಹೇಳ್ಯಾರಲ್ಲ ಅವರು. ಮತ್ತು
ಕಾಂತಾಕರ ಅಂದರೆ ಹೆಣ್ಮಗಳ ಕೈಯಲ್ಲಿ, ಬಜಾರದಲ್ಲಿ ಸತ್ ರಜತ್ ಎರಡೂ ಮತದಲ್ಲಿ ಅದ. ಹಾಂ, ಅವರು ಹೇಳ್ಯಾರಲ್ಲ. ತಥಾಪಿ ಅದಕ್ಕೆ ಅವ್ರದ್ದು ನಮ್ದು ಏನು ಫರಕ ಇದೆ? ಆ ಅನ್ಯತಾ ಖ್ಯಾತಿ ಮತದಲ್ಲಿ ನನ್ನ ಮತದಲ್ಲಿ ಯಾನ್ ಫರಕ ಹೇಳ್ತಾನೆ. ಅನ್ಯತಾ ಖ್ಯಾತಿ ವಾದಮೇತೋ ದೇಶಾಂತರದಲ್ಲಿ ಇರುವ, ಬಜಾರ್ದಾಗಿರುವ ಸತ್ಯ ರಜತ ವೃತ್ತಿ ರಜತತ್ವಕ ಶುಕ್ತಿಮೇ ಭಾನುವೇ. ದೇಶಾಂತರದಲ್ಲಿ ಇರುವ ಸತ್ಯ, ಬೆಳ್ಳಿಯಲ್ಲಿ ಇರುವ ಬೆಳ್ಳತ್ವ, ಬೆಳ್ಳಿಯಲ್ಲಿರುವ ಬೆಳ್ಳತ್ವದು ಶುಕ್ತಿಯಲ್ಲಿ ಭಾನ ಅಂದರೆ ಜ್ಞಾನ ಹೇಳಕತ್ತಾರ ಅವರು. ಹಾಂ, ಬಜಾರ್ದಾಗಿರುವ ಬೆಳ್ಳಿಯಲ್ಲಿರುವ ಬೆಳ್ಳತ್ವದು ಈ ಶುಕ್ತಿಯಲ್ಲಿ ಭಾನ ಅಂದರೆ ಜ್ಞಾನ ಹೇಳಕತ್ತಾರ ಅವರು. ಹಾಂ, ಅವರ ಅಸತ್ಖ್ಯಾತಿವಾದ ಮೇ ಈಗ ನಿನ್ನ ಮತದಲ್ಲಿ ಅವ್ರ ಮತದಲ್ಲಿ ದೇಶಾಂತರ ಮೇ ಸತ್ಯ ರಜತತ್ವ ಹೈ, ದೇಶಾಂತರದಲ್ಲಿ ಸತ್ಯ ಬೆಳೆಯನ್ನು ಐತಿ. ತಿಸ್ಕೆ ಧರ್ಮ ರಜತತ್ವ ಕಾ ಸುಕ್ತಿ ಮೇ ಭಾನ ಹೋವೇ ನಹಿ. ಆ ದೇಶಾಂತರದಲ್ಲಿ ಇರುವ ಸತ್ಯ ಬೆಳ್ಳೆನೂ ಅದ, ಆದರೂ ಅದರ ಧರ್ಮ ಬೆಳ್ಳತ್ವ ಈ ಶುಕ್ತಿಯಲ್ಲಿ ಜ್ಞಾನ ಆಗುವುದೇ ಇಲ್ಲ. ಕೇವಲ ಅಸತ್ ಗೋಚರ, ಕೇವಲ ಅಸತ್ ಅಂದರೆ ಇಲ್ಲ, ಅದನ್ನು ವಿಷೀಕರಿಸುವಂಥ ರಜತ ಜ್ಞಾನ ಮಾನ್ಯ ಹೈ. ಅಸತ್ ಗೋಚರ ವಿಷೀಕರಿಸುವಂಥ ಜ್ಞಾನಕ್ಕೇನೆ ಅಸತ್ಖ್ಯಾತಿ ಅಂತಿನ್ನ ಅಂತ ತಾತ್ರಿಕ. किंतु केवल असत गोचर रजत ज्ञान माने है. रजत ज्ञान माने ಅಂದರೆ ಒಪ್ಪ್ಯಾನ. शुक्ति से दोष सहित नेत्र के संयोग संबंधते रजत ब्रह्म होवे है. ಶುಕ್ತಿದೊಡನೆ ದೋಷ ಅಂದರೆ ಸಾದೃಶ ದೋಷ ಏನ್ರಿ? ದೋಷ ಅಂದರೆ ಕೂಡ ಶುಕ್ತಿಯಲ್ಲಿ ಬೆಳೆದ ದೋಷ ಅದು ಸಾದೃಶ ದೋಷ, ಚಾಕಚಕ್ಯ ಸ್ವಭಾವ. ಹಾಂ, ಶುಕ್ತಿದೊಡನೆ ದೋಷ ಸಹಿತ ನೇತ್ರದ ಸಂಯೋಗ ಸಂಬಂಧದಿಂದ ಬೆಳ್ಳಿ ಭ್ರಮ ಆಗುತ್ತದೆ. ಬೆಳ್ಳಿ ಭ್ರಮ ದೋಷ ಶುಕ್ತಿದೊಡನೆ ನೇತ್ರದ ದೋಷ ಸಹಿತ ನೇತ್ರದು ಶುಕ್ತಿದೊಡನೆ ಸಂಬಂಧ ಆಯ್ತಪ್ಪ ಅಂದ್ರೆ ಅಲ್ಲಿ ಬೆಳ್ಳಿ ಭ್ರಮ ಆಗುತ್ತದೆ ಸಾದೃಶ್ಯ ದೋಷದಿಂದ. ತಾಕ ವಿಷಯ ಶುಕ್ತಿ ನಹಿ. ಆ ಬೆಳ್ಳಿ ಬ್ರಹ್ಮಜ್ಞಾನ, ಜ್ಞಾನ ಇದು ಬೆಳ್ಳಿ ಅಂತ ಬ್ರಹ್ಮಜ್ಞಾನ ಏನಾಗದಲ್ಲ, ಆ ಜ್ಞಾನಕ್ಕೆ ವಿಷಯ ಶುಕ್ತಿ ಅಲ್ಲ. ಆ ಬೆಳ್ಳಿ ಬ್ರಹ್ಮಜ್ಞಾನಕ್ಕೆ ವಿಷಯ ಶುಕ್ತಿ ಅಲ್ಲ ಅಂತ ಹೇಳ್ಕತ್ತಾನ ಅವನು. ಅವನ ಮತ ಹ್ಯಾಂಗದ ಅದು ಮೊದಲು ಹಂಗೆ ತಿಳ್ಕೊಬೇಕು ನಾವು. ಹಿಂಗೆ ಕೇಳ್ಕತ್ತಿದ್ದಿ ಅಂತ ಅಲ್ಲಕ ಇಲ್ಲ, ನನ್ನ ಮತ ಹಿಂಗದ ಎಲ್ಲ ಶೂನ್ಯದ ಅಂಥೇಳಿ. ಯಾಕೆ ಶೂನ್ಯ ಯಾಕೆ ಹೇಳ್ತಿ ಅಂದ್ರೆ ನನ್ನ ಮತನೇ ಹಿಂಗದ ಶೂನ್ಯದ ಅಂಥೇಳಿ ಫಕ್ತ ತಿಳ್ಕೊಳ್ಳೋದು ಅವನ ಮತ ಹಿಂಗದ ಅಂಥೇಳಿ. ಮುಂದೆ ವೇದಾಂತ ಉಳಿದು ಹಿಂಗೆ ಹೇಳಬೇಕಾಯ್ತು, ಇದಿಲ್ಲ ಕಂಡನಂದ್ರೆ ಇಬ್ಬರು ಸಮನ್ವಯ ಮಾಡಿದ್ಮೇಲೆ ಇವ್ರದು ಯೋಗ್ಯ ಅಯೋಗ್ಯ ತಿಳ್ಕೊಬೇಕು. ತಾಕ ವಿಷಯ ಶುಕ್ತಿ ನಹಿ ಅವರ ರಜತ ನಹಿ. ಹಾಂ, ಅದೇ ಬರ್ಕೊಂಡು ಬರ್ತದೆ ಅಲ್ಕಿಲ್ಲ ನೋಡಿ. ವಿಷಯ ಶುಕ್ತಿ ನಹಿ ಅವರ ರಜತ್ ಭೀ ನಹಿ. ತಾಕ ವಿಷಯ ಅಂದರೆ ಎರಡೂ ಹೇಳೋನು ಇದ್ದಾನೆ ಮುಂದೆ. ಶುಕ್ತಿ ಯಾಕಿಲ್ಲ, ಬೆಳ್ಳಿ ಹಾಕಿಲ್ಲ. ಆದರೂ ಇಲ್ಲಿ ತಾಕ ವಿಷಯ ಶುಕ್ತಿ ನಹಿ ರಜತ್ ಭೀ ನಹಿ ಅಂದರೆ ಮುಂದೆ ಹೇಳೋಕೆ ರಜತ್ ಭೀ ನಹಿ ಅಂತ ಬರೆದ್ರೆ ಎರಡೂ ಇಲ್ಲ ಅಂತ ಹೇಳ್ತಾನೆ ಅವನು. ಹಾಂ, ಈಗ ಅದು ಯಾಕಿಲ್ಲ ತೋರಿಸ್ಕೊಡ್ತಾನವ. ಜೋ ರಜತ ಭ್ರಮಕ ಅಂದರೆ ಬ್ರಹ್ಮಜ್ಞಾನಕ, ರಜತ ಭ್ರಮಕ ಅಂದರೆ ರಜತ ಜ್ಞಾನಕ, ಬೆಳೆ ಬ್ರಹ್ಮಜ್ಞಾನಕ್ಕೆ ವಿಷಯ ಶುಕ್ತಿ ಹೋವೇತೋ. ಆ ಜ್ಞಾನ ಬೆಳೆಯ ಬ್ರಹ್ಮಜ್ಞಾನ, ಇದು ಬೆಳೆ ಅನ್ನುವ ಜ್ಞಾನ ಅನ್ನೋದ ಜ್ಞಾನ. ಆ ಜ್ಞಾನ ಬ್ರಹ್ಮಜ್ಞಾನಕ್ಕೆ ವಿಷಯ ಶುಕ್ತಿ ಅಲ್ಲ. ಒಂದು ವೇಳೆ ಶುಕ್ತಿ ವಿಷಯ ಅಂತ ಹೇಳಿದ್ದಾದರೆ ಶುಕ್ತಿ ವಿಷಯ होवे तो यम शुक्ति ऐसा ज्ञान हुआ चाहिए. यम ಶುಕ್ತಿ. ಯಮ್ ಅಂದರೆ ಏನು? ಇದು ಯಮ್ ಯಾಕೆ ಬರೆದರು? ಸಮೀಪ. ಈ ಸಮೀಪವೇ
ಇಯಮ ಇಯಮ ನಾವು ಇದಂ ಶುಕ್ತಿ ಅಂತೆಲ್ಲ ಅಲ್ಲಿ ಆಗ್ಬೋದು ಅಯಂ ಸರ್ಪ ಇಯಂ ಬಹುವಚನ ಒಂದೇ ಅದಲ್ಲ ಶುಕ್ತಿ ಬರ್ ನೋಡ್ರಿ ಸ್ತ್ರೀಲಿಂಗ ಹ್ಞೂ ಇಯಂ ಅಂತ ಯಾಕೆ ಶುಕ್ತಿ ಅಂದ್ರೆ ಇದು ಸ್ತ್ರೀಲಿಂಗ ಐತಿ ಅಂತ ಹಿಂಗೆ ಇಟ್ಟಾರ ಅವರು ಇಯಂ ಶುಕ್ತಿ ಐಸಾ ಜ್ಞಾನ ಹುವಾ ಚಾಹಿಯೇ ಹಿಂಗೆ ಆಗಬೇಕಾಗಿತ್ತು. ಹಾಂ ಇಯಂ ಶುಕ್ತಿ ಐಸಾ ಜ್ಞಾನ ಹುವಾಚ ಆಗಬೇಕಾಗಿತ್ತು. ಒಂದು ವೇಳೆ ಆ ಬೆಳ್ಳಿ ಬ್ರಹ್ಮಜ್ಞಾನಕ್ಕೆ ವಿಷಯ ಶುಕ್ತಿ ಅಂತ ನೀವು ಹೇಳಿದರೆ ಇಯಂ ಶುಕ್ತಿ ಅಂತ ಹಿಂಗೆ ಜ್ಞಾನ ಆಗಬೇಕಾಗಿತ್ತು. ಆಗ್ತದೆ ನಂಗೆ ಇಲ್ಲ. ಎಂ ಶುಕ್ತಿ ಅಸಾಧ್ಯ ಓಚ ಜೋ ಶುಕ್ತಿ ಒಂದು ವೇಳೆ जो शुक्तित्व रूप विशेष धर्म का दोष बलते बान नहीं होवे तो ಶುಕ್ತಿಯಲ್ಲಿರುವ ಶುಕ್ತಿತ್ವದು ಒಂದು ವೇಳೆ ದೋಷ ಬಲದಿಂದ ಜ್ಞಾನ ಆಗದೇ ಇದ್ದರೆ ದೋಷ ಬಲತೆ ಭಾನ ನೈ ಹೋವೇತು ಸಾಮಾನ್ಯ ಅಂಶಕ ಇಯಂ ಬರೀ ಇಯಂ ಶುಕ್ತಿ ಇಲ್ಲ, ದೋಷ ಬಲದಿಂದ ಶುಕ್ತಿತ್ವ ತೋರಲಿಲ್ಲ, ಮತ್ತು ಕೇವಲ ಇಯಂ ಇಟ್ಟರೆ ತೋರಬೇಕಾಗಿತ್ತು. ಅದಕ್ಕೆ ಆ ಬ್ರಹ್ಮಜ್ಞಾನಕ್ಕೆ ವಿಶೇಷ ಶುಕ್ತಿ ಅಂತ ಹೇಳಿದರೆ ಶುಕ್ತಿ ಬರೀ ಶುಕ್ತಿ ಅಂದರೆ ಇಯಂ ಶುಕ್ತಿ ಅಂತ ಹಿಂಗೆ ಜ್ಞಾನ ಆಗಬೇಕಾಗಿತ್ತು. ಒಂದು ವೇಳೆ ದೋಷ ಬಲದಿಂದ ಆ ಶುಕ್ತಿಯಲ್ಲಿರುವ ಶುಕ್ತಿತ್ವ ಕದಾಚಿತ್ ತೋರಲಿಲ್ಲ, ಬರೀ ಇಯಂ ಇಷ್ಟೇ ಜ್ಞಾನ ಆಗಬೇಕಾಗಿತ್ತು. ಇಯಂ ಶುಕ್ತಿ ಇಲ್ಲ, ಬರೀ ಇಯಂ ಇಷ್ಟೇ ಜ್ಞಾನ ಆಗಬೇಕಾಗಿತ್ತು. ಇಯಂ ಇತ್ನಾ ಹಿ ಜ್ಞಾನ ವಾಚಾಯೇ. ಹಾಂ ತಿಳಿತಲ್ಲ ನಿಮಿಷದವಳು ಯಾತೆ वाचाइए याते ब्रह्मज्ञान का विषय शुक्ति नहीं, ब्रह्मज्ञान के विषय शुक्ति इल्ला. तैसे ब्रह्मज्ञान का ಏನು ಪ್ರಭು ಏನು ಮುಂದೆ ब्रह्मज्ञान का विषय रजत भी नहीं. ವಿಷಯ ಐತೇನು? ಅದೇ ಹಾಂ ವಿಷಯ ಹಾಂ ವಿಷಯ ಆಗಿರೋದು ವಿಷಯ ಹಾಂ ವಿಷಯ ಆಗ್ಯದ ವಿಷಯ ಅದಕ್ಕೆ ಆಕಳ ಹಾಕ್ರಿ ಬರೇ ಹಿಂದೆ ಮುಂದೆ ಆಗ್ಯವಲ್ಲ ವಿ ಎಸ್ ಆಗ್ಯದಲ್ಲ ವಿಷಯ ವಿಷಯಕ್ಕೆ ಒಂದು ಎರಡು ಹಾಕ್ರಿ. ಹಾಂ ವಿಷಯದ ತಪ್ಪಿದ ಈಗ ವಿಷಯ ಬೇಕಲ್ಲ, ವಿಷಯ ವಿ ಎಸ್ ಆಗ್ಯದ, ಶ ಆ ಕಡೆ ಬಿದ್ದದ ಎ ಈ ಕಡೆ ಬಿದ್ದದ, ಮೊದಲು ಶ ಎ ಬೇಕು ವಿಷಯ. ಹಾಂ ಶೇ ಮೇಲೆ ಒಂದು ಎ ಮೇಲೆ ಎರಡು ಆಕಡೆ ಹಾಕಳು, ಇಲ್ಲಾಂದರೆ ಈಗ ಶ ಎ ವಿಷಯ ಬರ್ಕೋ. ಏನು ಮಾಡ್ತೀನಿ ನೋಡಿ ನೀನು ತಿಳಂಗೆ ಹೆಂಗೆ ಬರ್ಕೋ. ಬ್ರಹ್ಮಜ್ಞಾನಕ ವಿಷಯ ವಿ ಎಸ್ ಆಗ್ಯದಲ್ಲಿ ಹಾಂ ಹಿಂದೆ ಮುಂದೆ ಬಿದ್ದಾವೆ ಶಬ್ದಗಳು, ಹಿಂದೆ ಮುಂದೆ ಬಿದ್ದಾವೆ. ब्रह्मज्ञान का विषय रजत भी नहीं, जैसा शुक्ति नहीं तैसा रजत भी नहीं. ಹೆಂಗೆ ಶುಕ್ತಿ ಇಲ್ಲವೋ ಹಂಗೆ ಬೆಳ್ಳಿನೂ ಕೂಡ ಇಲ್ಲ. ಯಾಕೆ ಬೆಳ್ಳಿಲ್ಲ ಅಂತಿ ಕಾಯತೆ ಪೂರ್ವವರ್ತಿ ದೇಶ ಮೇ ತೋ ರಜತ ಹೈನೇ. ಈಗ ಬೆಳ್ಳಿ ಮುಂದೆ ಇದ್ರೇ ಬೆಳ್ಳಿ ಇದು ಬೆಳ್ಳಿ ಇದು ಬೆಳ್ಳಿ ಹೆಂಗೆ ವಿಷಯದಂತೆ ಜ್ಞಾನ ಇದು ಬೆಳ್ಳಿ ಅಂತ ಹಿಂಗೆ ಆತಿತ್ತು. ಬ್ರಹ್ಮ ಅಂದರೆ ಬೆಳ್ಳಿ ಬ್ರಹ್ಮಜ್ಞಾನಕ್ಕೆ ವಿಷಯ ಮುಂದಾಗ ಬೆಳ್ಳಿ ಇಲ್ಲ, ಅಲ್ಲಿ ಐತೇನು ಬೆಳ್ಳಿ ಇಲ್ಲ. ತಿಳಿತಿಲ್ಲ ನಿಮಗದು? ಹಾಂ ರಜತ್ ಭೀ ನಹಿ ಕಾಯ್ತೆ ಪೂರ್ವವರ್ತಿ ದೇಶ ಮೇ ತೋ ರಜತ್ ಹೈ ನಹಿ. ಮುಂಭಾಗದಲ್ಲಿ ಇರುವ ಹಿಂದೆ ಹೇಳ ನೋಡಿ ಚಿಕ್ಕ ಪೇಜ್ ಮೇಲೆ ಅವ್ರಿಗೆ ನನಗೆ ಏನು ಫರಕ್ ಅದ. असत्ख्यातिवाद में देशांतर में सत्य रजत तो है, ದೇಶಾಂತರದಲ್ಲಿ ಐತಿ, ಇಲ್ಲಿಲ್ಲ, ಮುಂಭಾಗದಲ್ಲಿ ಇಲ್ಲ. ಹೌದು ತಿಸ್ಕೆ ಧರ್ಮರಸ್ತತ್ವ ಕಾ ಸುಕ್ತಿ ಮೇ ಬಾನುವಿನೇ ಇದು ಕೇವಲ ಅಸತ್ತು ಗೋಚರ. ಇಲ್ಲದಂಥ ಬೆಳ್ಳಿಯನ್ನು ವಿಷೀಕರಿಸುವಂಥ ಬೆಳ್ಳಿದು ಜ್ಞಾನ ಒಪ್ಪೆ ನಾವು. ಅದಕ್ಕೆ ಮುಂಭಾಗದಲ್ಲಿ ಬೆಳ್ಳಿ ಇಲ್ಲ, ಎದುರಿಗೆ ಬರೋತಿ ದೇಶ ಮೇ ತೋ ರಜತ್ ಹೈ ನಹಿ. ಹೌದಲ್ಲ, ಅದೇ ಒಂದು ಶಂಕಾರ ಬರೀ ಯದ್ಯಪಿ ಅನ್ಕೋರಿ ಅಂದ್ರೆ ಅವನಿಗೆ ಶಂಕ ಮಾಡ್ತಾರೆ ಇವರು ವೇದಾಂತಗಳು.
ದೇಶಾಂತರದಲ್ಲಿ ಐತೆ ಅಂತ ಹೇಳ್ತೀನಿ, ಹೌದೇನಿಲ್ಲ? ಗೊತ್ತಿತ್ತು, ದೇಶಾಂತರ ಮೇ ರಜತ್ ಹೈ, ಬೆಳ್ಳಿಯಲ್ಲಿ ಐತಿ, ಬಜಾರ್ದಾಗ ಐತಿ, ಹೌದೇನಿಲ್ಲ? ಇದು ಮುಂದೆ ನೀವು ಬ್ರಹ್ಮಜ್ಞಾನಿ ಇಲ್ಲರಿ ಹೇಳಕತ್ತೀವಿ, ವಿಷಯ ಅಲ್ಲಿ, ಜ್ಞಾನ ಇಲ್ಲಿ, ಇದು ಎಂದೆಂದು ಸಂಭವಿಸೋದಿಲ್ಲ ಅಂತ ಅವನಿಗೆ. ಯದ್ಯಪಿ ದೇಶಾಂತರ ಮೇ ರಜತ ಹೈ, ದೇಶಾಂತರ ಮೇ ಅಂದರೆ ಬಜಾರ್ದಾಗ ಅದ ಬೆಳ್ಳಿ, ದೇಶಾಂತರ ಮೇ ಅಂದ್ರೆ ಬೆಳ್ಳಿಯಲ್ಲಿ ಅದ, ಬಜಾರ್ದಾಗ ಹೆಣ್ಮಳ ಕೈಯಲ್ಲಿ ಅದ. ತಾಸೆ ನೇತ್ರ का संयोग ಸಂಬಂಧ नहीं, ತಾಸೆ ಆ ಬೆಳ್ಳಿದೊಡನೆ ಬಜಾರ್ದಾಗಿರುವ ಬೆಳ್ಳಿದೊಡನೆ ನೇತ್ರದು ಸಂಯೋಗ ಸಂಬಂಧ ಅದೇನು, ಅದು ಬಜಾರ್ದಾಗ ಅದ. ಸಂಯೋಗ ಸಂಬಂಧ ನಹಿ, ಸಂಬಂಧ ಅಟ್ಯಾದ ನೈ ಎಂದು ಬರ್ಕೊಂಡ್ರೆ ನಿಮ್ಗೆ ಅರ್ಥ ಸರಳ ಆಗ್ತದೆ. ಸಂಬಂಧ ಮುಂದೆ ನೈ ಬರ್ಕೋಬೇಕು, ಮೇಗ ಬರ್ದಿ ನೈ, हाँ संबंध ಇಲ್ಲ. इस रीति से रजत ब्रह्म का विषय कोई नहीं, ಈ ರೀತಿಯಿಂದ ಬ್ರಹ್ಮಜ್ಞಾನಕ ವಿಷಯ ಯಾವುದೂ ಇಲ್ಲ ಅಂತಂದಾಗ ಈ ತಥಾಪಿ ಶುಕ್ತಿ ಜ್ಞಾನ ಸೇ ಉತ್ತರ ಕಾಲಮೇ, ಆದರೂ ಕೂಡ ಅವನು ಮತ ಹೇಳ್ತಾನವ, ಶುಕ್ತಿ ಜ್ಞಾನ ಸೇ ಉತ್ತರ ಕಾಲಮೇ, ಶುಕ್ತಿ ಜ್ಞಾನ ಆದ ಉತ್ತರ ಕಾಲದಲ್ಲಿ ಯ ಕಾಲತ್ರಯಪಿ ರಜತಂ ನಾಸ್ತಿ, ಇಲ್ಲಿ ಮೂರೂ ಕಾಲಗಳಲ್ಲಿ ಬೆಳ್ಳಿ ಇಲ್ಲ. ಅಂದರೆ ಬೆಳ್ಳಿ ಅದನ್ನಲ್ಲಿ ಬೆಳ್ಳಿ ಇಲ್ಲ, ಇಲ್ಲದಂಥ ಬೆಳ್ಳಿ ಇಲ್ಲಿ ಮೂರು ಕಾಲಗಳಲ್ಲಿ ಬೆಳ್ಳಿ ಇಲ್ಲ. ಐಶಿ ಪ್ರತೀತಿ ಹೋವೆ ಅಂದರೆ ಹಿಂಗೆ ಜ್ಞಾನ ಆಗುತ್ತದೆ. ಯಾತೆ ರಜತ ಬ್ರಹ್ಮಜ್ಞಾನ ನಿರ್ವಿಷಯಕೈ, ಬ್ರಹ್ಮಜ್ಞಾನ ವಿಷಯ ಇಲ್ಲ, ನಿರ್ವಿಷಯಕೈ. असत गोचर कहिए निर्विषय होने ते ಇರೋಣ, ನಿರ್ವಿಷಯ 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 ವಿಷಯ ಇಲ್ಲದಂಥದ್ದು ಇರೋಣದ್ರಿಂದ ಅದು ಅಸತ್ ಗೋಚರಗೈ. ಅದಕ್ಕೇನು ಅಸತ್ ಗೋಚರ ಅಂತೀನು? ಅಸತ್ ಗೋಚರ ಜ್ಞಾನಕ್ಕೇನೆ ಅಸತ್ ಖ್ಯಾತಿ ಅನ್ನಬೇಕು. ಅಸತ್ತನ್ನು ವಿಷೀಕರಿಸುವಂಥ ಆ ಜ್ಞಾನಕ್ಕೆ ನಾನು ಅಸತ್ ಖ್ಯಾತಿ, ಅದಕ್ಕೆ ಜ್ಞಾನ ಪ್ರತೀತಿ ಅಂತ ಹೇಳಿದಲ್ಲ. ಅಸತ್ ಖ್ಯಾತಿ ಪ್ರತೀತಿ ಜ್ಞಾನ ಏನು ಖ್ಯಾತಿ ಸಂಬಂಧದ ವಿಷಯಗಳು ಹೇಳಿದಲ್ಲ. ಅಸತ್ತನ್ನು ವಿಷೀಕರಿಸುವ ಜ್ಞಾನಕ್ಕೇನೇ ಅಸತ್ ಖ್ಯಾತಿ ಅಂತೀನ ಅಂತ ತಾಂತ್ರಿಕ ಎರಡನೇದಮ್ಮ ಈ ರೀತಿ ಅಸತ್ ಖ್ಯಾತಿ ಹೇಳೋಣ. ಈಗ ನ್ಯಾಯ ವಾಚಸ್ಪತಿ ಏನದಲ್ಲ ಅದು ನಾಳೆ ನೋಡೋಣ. ಭಾಳ ಒಳ್ಳೆಯದು, ದೊಡ್ಡದು, ದೊಡ್ಡ ಇಲ್ಲ ಅಷ್ಟು ಕಠಿಣ ಐತಿ.